ನಾನು ಅವ್ರನ್ನ ಸುಮಾರು ಒಂದು 2 ತಿಂಗಳು ನೋಡೇ ಇರಲಿಲ್ಲ. ಬಿಸ್ನೆಸ್ ಬಗ್ಗೆ ತುಂಬಾ ಐಡಿಯಾ ಇತ್ತು ಅಪ್ಪು ಸರ್. ಸಿಕ್ಕಾಬಟ್ಟೆ. ಓಕೆ. ಇಟ್ಸ್ ವೆರಿ ಟ್ಯಾಲೆಂಟೆಡ್ ಫೆಲೋ. ಸುಳ್ಳು ಅನ್ಕೊಂಡ್ಬಿಟ್ಟೆ ನಾನು. ನನಗೆ ಇನ್ನೂ ಅವ್ರು ಇದ್ದಾರೆ. ಹೋಗಿ ನಾನು ಓಪನಿಂಗ್ ಬಂದಿಲ್ಲ, ನಾನು ಬರ್ತೀನಿ ಅಂದರು. ಭಾನುವಾರ ಎಲ್ಲಿ, ಗುರುವಾರ ನನ್ನನ್ನು ಅವತ್ತು ಆ ಸಿಚುವೇಶನಲ್ಲಿ ನೀವು ನೋಡಬೇಕಾಗಿತ್ತು. ಸರ್ ಬಾಸ್ ಹತ್ರ ಏನು ಕಲ್ತ್ರಿ ಸರ್ ನೀವು? ಪ್ರಪಂಚದಲ್ಲಿ ಹೆಂಗೆ ಬದುಕಬೇಕು, ಯಾರ ಜೊತೆ ಹೆಂಗೆ ಇರಬೇಕು, ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ನ ಯಾವ ಥರ ರೂಢೀಕರಿಸ್ಬೇಕು, ಇದೊಂದು ಬಿಸ್ನೆಸ್ ಬಗ್ಗೆ ತುಂಬಾ ಐಡಿಯಾ ಇತ್ತು ಅಪ್ಪು ಸರ್. ಸಿಕ್ಕಾಬಟ್ಟೆ. ಓಕೆ. ಇಟ್ಸ್ ವೆರಿ ಟ್ಯಾಲೆಂಟೆಡ್ ಫೆಲೋ. ಇದೇ ಹೋಟ್ಲು ಕೆಳಗಡೆ ಮಾಡಿದ್ದೀನಿ. ಕೊರೋನಾ ನನಗೆ ಬುಧವಾರ ಶುಕ್ರವಾರ ಅವ್ರು ಇದಾಗಿದ್ದು. ಬುಧವಾರ ನಾನು ಅವ್ರನ್ನ ಸುಮಾರು ಒಂದು 2 ತಿಂಗಳು ನೋಡೇ ಇರಲಿಲ್ಲ. ಅವಾಗ ಕೊರೋನಾ ಇತ್ತು ಅದೆಲ್ಲ ಇತ್ತು, ಆಗಿರಲಿಲ್ಲ. ಏನೋ ನಮ್ಮ ದಯ ಅವ್ರು ಇದು ನೋಡಬೇಕು ಅಂತ ಅನಿಸ್ಬಿಡ್ತು. ಅವರೇ ಫೋನ್ ಮಾಡಿಬಿಟ್ರು. ಚಂದ್ರು ಎಲ್ರಿ ಅಂದರು. ಬಾಸ್ ತುಂಬ ಕೆಲಸ ಬಾಸ್, ಹೋಟ್ಲಲ್ಲಿದ್ದೀನಿ, ಹುಡುಗರಿಲ್ಲ. ಆಯಿತು ಬನ್ನಿ ಅಂದಾಗ ಹೋದೆ. ಒಂದೇನೋ ಹಂಗೆ ಕ್ಯಾಶುವಲಾಗಿ ಏನೋ ಮಾತಾಡ್ತಾ ಇದ್ವಿ. ಸೊ ಮಾತಾಡೋವಾಗ ಎಷ್ಟಾಗ್ತಿದೆ ವ್ಯಾಪಾರ ಅಂದರು. ಏನು ಸರ್ ಒಂದು ದಿನ ಒಂದು 15-20 ಸಾವಿರ ಆಗ್ತಿದೆ. ಇಲ್ಲ ನಾನೊಂದು ಕೆಲಸ ಮಾಡ್ತೀನಿ. ಎಲ್ಲ ಕಡೆ ಹೋಟ್ಲುಗಳು ಶೂಟ್ ಮಾಡ್ತಾನೆ ಅವರು. ಆ ಮನುಷ್ಯನ ಕರೆಸ್ತೀನಿ. ಅವರು ಒಂದ್ಸಲ ಈ ನಮ್ಮ ಬಸಂತ್ ಕುಮಾರ್ ಪಾಟೀಲ್ ಹೋಟ್ಲಲ್ಲಿ ಜೋಳದ ರೊಟ್ಟಿ ಊಟಕ್ಕೆ ಅವ್ರನ್ನ ಕರೆಸಿ ನಮ್ಮ ಬಾಸ್ ಹೋಗಿದ್ರು. ಸೊ ಆ ಥರ ಕರೆಸ್ಬಿಡ್ತೀನಿ. ಹೋಟ್ಲಲ್ಲಿ ಪಬ್ಲಿಸಿಟಿ ಮಾಡ್ಬಿಡೋಣ, ಭಾನುವಾರ ಈ ಹೋಟ್ಲಿಗೆ ಬರ್ತೀನಿ. ಹೋಗಿ ನಾನು ಓಪನಿಂಗ್ ಬಂದಿಲ್ಲ, ನಾನು ಬರ್ತೀನಿ ಅಂದರು. ಭಾನುವಾರ ಎಲ್ಲಿ, ಗುರುವಾರನೇ. ಓ, ಈ ಇನ್ಸಿಡೆಂಟ್ ಆಗಕ್ಕೆ ಮುಂಚೆ ಹೇಳಿದ್ದೀನಿ. ಮುಂಚೆ ಬುಧವಾರ ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ. ಶುಕ್ರವಾರ ಆ ಥರ ಆಯಿತು. ಭಾನುವಾರ ಊಟಕ್ಕೆ ಬರ್ಕೊಂಬರ್ತೀನಿ ಅಂತ ಹೇಳಿದ್ರು ಅವ್ರನ್ನ. ನಾನು ಇನ್ನೂ ಹೈಕ್ ಮಾಡೋಣ, ಚೆನ್ನಾಗಿ ಆಗ್ಬೇಕು ಚಂದ್ರು ನೀವು ಅಂದರು. ಅವ್ರಿಗೆ ಏನೋ ಒಂದು ಬೇಸರ ಆಗುತ್ತೆ. ಒಂದು ಸರ್ ನಾವು ಕೂಡ ಅಪ್ಪು ಅವ್ರ ಫ್ಯಾನೇನೆ, ಆದರೆ ನಿಮ್ಮಷ್ಟು ಕ್ಲೋಸ್ ಎಲ್ಲ ಇರಲಿಲ್ಲ. ಅವ್ರನ್ನ ಭೇಟಿ ಮಾಡಕ್ಕೆ ಯಾವಾಗ ಒಂದ್ಸಲಿ ಭೇಟಿ ಮಾಡಿದ್ದ ಪತ್ರಕರ್ತರಾಗಿ. ನಾವೇ ಆಲ್ಮೋಸ್ಟ್ ಒಂದು ವಾರದ ತನಕ ಅದರಿಂದ ಹೊರಗಡೆ ಬರಕ್ ಆಗಿರ್ಲಿಲ್ಲ, ಈಗಲೂ ಬರಕ್ ಆಗಿಲ್ಲ. ತಾವ್ ಹೆಂಗ್ ಡೈಜೆಸ್ಟ್ ಮಾಡ್ಕೊಂಡ್ರಿ ಸರ್? ಇವತ್ತು ಆಗ್ತಾ ಇಲ್ಲ. ನಾನು ಆ ಮನೆ ಮುಂದೆ ಒಂದಿನ ನನ್ನ ಗಾಡಿ ಅವ್ರ ಮನೆ ಮುಂದೆನೇ ಹೋಗುತ್ತೆ, ಬಿಟ್ರೆ ಬೇರೆ ಕಡೆ ಗಾಡಿ ಹೋಗಲ್ಲ. ಇದುವರೆಗೂ ಅವ್ರು ಇದಾದ್ಮೇಲೆ ಒಂದು 5 ಸಲ ಹೋಗಿರ್ಬೋದು ಅವ್ರ ಮನೆಗೆ. ನನಗೆ ಇನ್ನೂ ಅವ್ರು ಇದ್ದಾರೆ, ಅವ್ರ ಪ್ರೀತಿ ಇದೆ. ಒಂದೊಂದು ಕೆಲಸ ಮಾಡೋವಾಗಲೂ ಆ ನೆನಪುಗಳು ಬರ್ತಾ ಇರ್ತದೆ. ಆ ನೆನಪುಗಳೆಲ್ಲ ಭಾಳ ಮಧುರ. ಅದಕ್ಕೆ ಎಂಡೇ ಇಲ್ಲ. ನಾವಿದ್ದಾರೆ. ನನಗೆ ಒಂದು ಒಳ್ಳೆ ಸ್ನೇಹಿತ, ನನಗೊಂದು ಒಳ್ಳೆ ಹಿತೈಷಿ, ನನಗೊಂಥರ ಬಂಧು ಇದ್ದಂಗೆ ಇದ್ದಾರೆ. ಸರ್ ನಾನು ತಲೆ ಕೊಟ್ಟೆ. ಹೌದು. ನನಗೆ ಇಲ್ಲಿ 11 ಗಂಟೆ 17 ನಿಮಿಷಕ್ಕೆ ಫೋನ್ ಬಂತು, ಬಸ್ ಹಿಂಗಾದ್ರು ಅಂತ. ನನ್ನನ್ನು ಅವತ್ತು ಆ ಸಿಚುವೇಶನಲ್ಲಿ ನೀವು ನೋಡಬೇಕಾಗಿತ್ತು. ನಾನು ಶಾಕ್ ಆಗೋದೆ. ನಾನು ಯಾವಾಗ 3 ದಿನ ಇಲ್ಲ ಬಿಡಿ ಸರ್, ನಾನು 3 ದಿನ ಈ ಲೋಕದಲ್ಲಿ ಇಲ್ಲ. ನಾನು ಹೇಳ್ಬಿಟ್ಟೆ, ಮನೆಯವ್ರಿಗೆಲ್ಲ ಹೇಳ್ಬಿಟ್ಟೆ, ದಯವಿಟ್ಟು ಯಾರು ನಾನು ನೋಡಲಿಲ್ಲ ಅವ್ರನ್ನ. ರಾತ್ರಿ 2 ಗಂಟೆಲಿ ನೋಡಿದ್ದೆ. ರಾತ್ರಿ ಹೋಗಿ ನೋಡಿದ್ದೆ 2 ಗಂಟೆ. ಅವ್ರು ಇನ್ನೂ ಇದ್ದಾರೆ ಸುಳ್ಳು ಅನ್ಕೊಂಬಿಟ್ಟೆ ನಾನು. 2 ಗಂಟೆ ರಾತ್ರಿ ಹೋಗಿ ಕಂಠೀರವ ಸ್ಟೇಡಿಯಮ್ ಮನೆಯಲ್ಲೇ ಇದ್ದೆ. ಅವ್ರ ಮನೆಯಲ್ಲೇ ನಂದೊಂದು ಕಾರ್ಯಕ್ರಮ ಇದೆ ಅವ್ರ ಮನೇಲಿ. ಅವ್ರ ಮನೇಲಿ ಯಾರೇ ಇದಾದರೂ ನೀರು ಊಟ ಏನೇನಿದೆ, ಇನ್ಕಮ್ ಟ್ಯಾಕ್ಸ್ ರೆಡಿ ಆಯಿತು, ಆ ಊಟ ತಿಂಡಿ ಎಲ್ಲ ನಂದೇ ಅರೇಂಜ್ಮೆಂಟು. ಹೌದು, ನೀರು ಏನೇನ ಖರ್ಚಾಗಲಿ ನಾನು ಆ ಮನೆಗೋಸ್ಕರ ದುಡ್ದಿದ್ದೀನಿ. ನಾನು ಆ ಮನೆಗೆ ಮಾಡಲೇಬೇಕು. ಬಂದವನ್ನ ನೋಡೋದು, ನೀರು ಕೊಡೋದು, ಅದು ಮಾಡೋದು, ಇದು ಮಾಡೋದು. ಈಗ ನೀವೇ ಬಂದಿರ್ತೀರ, ಕ್ಯಾಮ್ರಾಮ್ಯಾನ್ಗಳು, ಅವರು ಇವರು ಚಾನೆಲ್ಸ್ ಇವರೆಲ್ಲ ಬಂದಿರ್ತಾರೆ. ಎಲ್ಲರಿಗೂ ನೀರುಗಳೆಲ್ಲ ಕೊಡೋದು ನನ್ನ ಜವಾಬ್ದಾರಿ. ಅಮ್ಮ ಆದಾಗ, ಅಪ್ಪಾಜಿ ಆದಾಗ ಎಲ್ಲ ನಾವೆಲ್ಲ ಮಾಡಿದ್ದೀವಿ. ಸೊ ನಾನು ರಾತ್ರಿ 2 ಗಂಟೆಲಿ ಹೋಗಿ ನೋಡಿ ಬೇಜಾರಾಗೋಯ್ತು. ಅಪ್ ಟು ಕಾರ್ಯ ಮುಗಿಯೋವರೆಗೂ 11ನೇ ದಿನ ನಾನೇ ಫಸ್ಟು ತಲೆ ಕೊಟ್ಟಿರೋದು, ಯಾರೂ ಕೊಟ್ಟಿಲ್ಲ. ನನಗೊಬ್ಬ ಒಳ್ಳೆ ಸ್ನೇಹಿತ, ನನ್ನ ತಮ್ಮ ಇಲ್ಲ ಅಂತ ಮಾಡಿದ್ದೀನಿ. ನಮ್ಮ ಮನೆ ಅಲ್ವ ಸರ್, ಅಷ್ಟೇ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಇವತ್ತಿಗೂ ನಾವು ಏನೇ ತಿಂತಿದ್ದೀವಿ, ಏನೇ ಮಾಡ್ತಾಯಿದ್ದೀವಿ, ಏನೇ ಆಡಂಬರವಾಗಿ ಬದುಕ್ತಾಯಿದ್ರು, ಅದಕ್ಕೆಲ್ಲ ಆ ಮನೆ ಸ್ಫೂರ್ತಿನೇ ಸರ್. ಅದಾದಮೇಲೆ ಇನ್ನೆಲ್ಲ ಹೇಳಿದ್ನಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಇವರೆಲ್ಲ ಮಾಡಿದ್ದಾರೆ. ಅವರೆಲ್ಲ ಕಷ್ಟಕ್ಕೆ ನಾನು ಇವತ್ತು ಕೊಡೋ ಗೌರವ ಇದೆ.